ಬರ್ತೀರಷ್ಟೇ. ಗ್ಯಾರಂಟಿ ಆಗ್ತೀನಿ, ಕಟ್ ಮಾಡಲ್ಲ. ಇಲ್ಲ ಇದು ಹಿಂಗೆ ಅಂದಿರೋದು ಮಾತ್ರ ಕಟ್ ಮಾಡ್ತೀನಿ. ಅದು ಏನು ನೋಡಿ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಷ್ಟು ದಿನ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕೋ ವೀಡಿಯೋ ಮಾಡೋಕ್ಕೆ ಮನಸ್ಸಿಲ್ಲ, ನನಗೆ ತುಂಬ ಬೇಜಾರಾಗಿದ್ದೀನಿ. ಇವತ್ತು ವೀಡಿಯೋ ಮಾಡೋಕ್ಕೆ ಏನಪ್ಪ ಕಾರಣ ಅಂತ ಹೇಳಿದ್ರೆ, ಡಿ ಬಾಸ್ ಅವ್ರು ವಿಶ್ ಮಾಡೋಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ಬರ್ತಡೇ ಡಿ ಬಾಸ್. ನಿಮ್ಮ ಜೀವನದಲ್ಲಿ ಹೀಗೆ ಖುಷಿ, ನೆಮ್ಮದಿ ಎಲ್ಲ ಇವಾಗ ಹೆಂಗಿದೆ ಹಾಗೆ ಚೆನ್ನಾಗಿರಲಿ. ಈ ವರ್ಷ ಇನ್ನೂ 100 ವರ್ಷ ನೀವು ಖುಷಿಯಾಗಿ ಚೆನ್ನಾಗಿರಲಿ. ನಿಮ್ಮ ಕೈಲಿ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡ್ಕೊಳ್ಳಿಕ್ಕೆ ದೇವರು ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೀನಿ. ಇವತ್ತು ತುಂಬ ಬೇಜಾರಿದೆ, ಬೇಜಾರಿಗಿಂತ ಖುಷಿನೂ ಇದೆ. ಖುಷಿ ಇದೆ. ಬಾಸ್ ಬರ್ತಡೇ ದಿನ ಒಂದು ಸ್ವಲ್ಪ ಬೇಜಾರು, ಒಳ್ಳೆಯದು ಎಲ್ಲ ಆಗುತ್ತೆ. ಒಳ್ಳೆಯದು ಹೇಳೋಕ್ಕೆ ಬೇಡ, ಒಳ್ಳೆಯದಾಗುತ್ತೆ. ಮತ್ತು ಫ್ರೆಂಡ್ಸ್, 14ನೇ ತಾರೀಕು ಎಲ್ಲ ವ್ಯಾಲೆಂಟೈನ್ಸ್ ಡೇನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ, ಯಾರ ಜೊತೆ ಸೆಲೆಬ್ರೇಟ್ ಮಾಡಿದ್ರಿ, ಹೇಗೆ ಮಾಡಿದ್ರಿ ಕಮೆಂಟ್ ಮಾಡಿ. ಅವಂತೂ ಏನಿಲ್ಲ, ಸಿಂಪಲ್. ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ನಾನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ ಯಾರೇ ಇರ್ತಾರೆ ಎಲ್ಲರಿಗೂ ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡಿ ಪ್ಲೀಸ್. ನಿಮ್ಮ ಸಪೋರ್ಟೇ ನಮ್ಗೆ ಮುಖ್ಯ. ಮತ್ತು ಅಂತ ಮೇನ್ ಟಾಪಿಕ್ ಏನಪ್ಪ ಅಂತಂದರೆ, ಇದು ಹೇಳೋದು ಬೇಡವೋ ಅಂತಲೇ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈಗ ಹೇಳಿದ್ರೆ ಕೆಲವರು ಒಂಥರ ತಗೋತಾರೆ, ಇನ್ನೊಬ್ರು ಇನ್ನೊಂದು ಥರ ತಗೋತಾರೆ. ಯಾಕೆ ಅಂತ ಈಗ ನಿಮಗೆ ಫಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಲ್ಲ, ವೀಡಿಯೋ ಮಾಡೋರನ್ನ ಹೇಗೆ ಮಾತಾಡ್ತಾರೆ ಅಂತ. ಅದೇ ಟಾಪಿಕ್ಕು ನನಗೆ ಕೇಳಲಿಕ್ಕೆ ನಿಜ ಮಾತಾಡೋಕ್ಕೆ ಬೇಜಾರಾಗುತ್ತೆ. ಅದ್ರ ಬಗ್ಗೆ ಇಗ್ನೋರ್ ಮಾಡಬೇಕು ಅಂತ ಎಷ್ಟೇ ಅಂದ್ಕೊಂಡ್ರೂ ಆಗೋದಿಲ್ಲ. ಇವಾಗ ಅವ್ರಿಗೆ ನೇರವಾಗಿ ಹೇಳಬೇಕು ಅಂತ ಬಂದಿದ್ದೀನಿ. ನಿಮಗೆ ಏನಾದ್ರು ತಾಕತ್ತಿದ್ದರೆ ನಿಮಗೆ ವೀಡಿಯೋ ಮಾಡಬೇಕು, ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಎಲ್ಲರಿಗೂ ಕೂಡ ಒಂದು ಕ್ಯಾಮ್ರಾ ಮುಂದೆ ಮಾತಾಡಿ ತೋರಿಸಿ ನನಗೆ, ಆಮೇಲೆ ಮಾತಾಡಿ. ಇಷ್ಟೇ ಹೇಳೋದು. ಯಾಕಂದರೆ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಎಷ್ಟು ಭಯ ಇರುತ್ತೆ ಅಂತ ನನಗೆ ಗೊತ್ತಿರುತ್ತೆ. ನೀವು ಮಾತಾಡಿ, ಫಸ್ಟು ಕ್ಯಾಮ್ರಾ ಮುಂದೆ ನೀವು ನಿಂತ್ಕೊಂಡು ಮಾತಾಡಿ, ನೀವು ವಿಡಿಯೋ ಮಾಡಿ, ನೀವು ಮಾಡಿ. ಫಸ್ಟ್ ನಿಮ್ಮ ಕೈಲಾದರೆ ಮಾಡಿ, ಇಲ್ಲಾಂದರೆ ಬೇಡ, ಸರಿನಾ? ಯಾರು ಕಷ್ಟ ಇರುತ್ತೆ ಅವ್ರಿಗೆ ಗೊತ್ತಿರುತ್ತೆ ವೀಡಿಯೋ ಮಾಡೋದು ಎಷ್ಟು ಕಷ್ಟ ಅಂತ. ಮಾತಾಡೋದಕ್ಕೇನೋ ನಾನು 1000 ಮಾತಾಡ್ತೀನಿ. ಅಯ್ಯೋ ಅಲ್ಲಿ ವೀಡಿಯೋ ಮಾಡ್ತಾಳೆ, ಅಯ್ಯೋ ಇವಳು ಇಲ್ಲಿ ವೀಡಿಯೋ ಮಾಡ್ತಾಳೆ, ಹಿಂಗೆ ಮಾಡ್ತಾಳೆ, ಹಂಗೆ ಮಾಡ್ತಾಳೆ ಅಂತ. ನೀವು ಫಸ್ಟ್ ನಿಮ್ಮ ಕೈಲಾದರೆ ಮಾಡಿ, ಇಲ್ಲ ಇನ್ನೊಬ್ರ ಬಗ್ಗೆ ಮಾತಾಡೋಕ್ಕೆ ಹೋಗಬೇಡಿ, ಆಯಿತಾ? ಜನಗಳಿಗೆ ಬುದ್ಧಿನೇ ಇಲ್ಲ. ಹೇಳ್ಬೇಕಂದ್ರೆ ಮಾತಾಡೋಕ್ಕೇನೋ ಅಯ್ಯೋ ಆನೆ ಹೋದರೆ ಇಲ್ಲಿಗೆ ಹೋದರೆ ಆನೆನೇ ಹೋಯ್ತು ಅಂತಾರೆ. ಆ ಥರ ಜನ. ಅವ್ರ ಕೈಲೂ ಆಗೋದಿಲ್ಲ. ಇಲ್ಲ ಒಬ್ಬರನ್ನ ಬೆಳೆಸ್ಬೇಕು, ಇಲ್ಲಾಂದರೆ ಆಗಲಿಲ್ವಾ ಸುಮ್ಮನೆ ಹೋಗ್ತಾ ಇರ್ಬೇಕು. ಇಲ್ಲಿ ಯಾರನ್ನೂ ಬಂದು ನನ್ನ ಫಾಲೋ ಮಾಡಿ ಅಂತ ನಾನು ಹೇಳಿಲ್ಲ, ಸರಿನಾ? ಇಷ್ಟ ಇದ್ದರೆ ನೋಡಿ, ಇಲ್ಲಾಂದರೆ ಹೋಗ್ತಾ ಇರಿ ಸುಮ್ಮನೆ. ಅದನ್ನು ಬಿಟ್ಬಿಟ್ಟು ಅಲ್ಲಿ ಒಂಥರ ಇಲ್ಲೊಂಥರ ಯಾಕೆ ಮಾತಾಡ್ತೀರಾ? ಅದು ನಿಮಗೂ ಟೈಮ್ ವೇಸ್ಟು, ಕೇಳಿಸ್ಕೊಳ್ಳೋರ್ಗೂ ಟೈಮ್ ವೇಸ್ಟು. ನಮಗೆ ಅಂತ ಆಗೋದಿಲ್ಲ. ನಮ್ಮ ದಾರಿ ನಾವು ನೋಡ್ಕೊಂಡು ಹೋಗ್ತಾನೆ ಇರ್ತೀವಿ. ಯಾರೇನು ಹೇಳಿದ್ರು ಕಿವಿಗೆ ಹಾಕೊಳ್ಳೋದಿಲ್ಲ. ಮನೇಲಿ ಮಾತಾಡಬೇಕು ಗುರು, ಮನೇಲಿ ಮಾತಾಡಬೇಕು ನಮ್ಮ ಬಗ್ಗೆ, ನಾವು ಹೆಂಗಿದ್ದೀವಿ, ಎಂತ ಇದ್ದೀವಿ ಅಂತ ಹೇಳ್ಬಿಟ್ಟು, ಸರಿನಾ? ಹಾಗೆ ನಾನು ಇದ್ದಿದ್ದರೆ ನನ್ನ ಗಂಡನೇ ನನಗೆ ಸಪೋರ್ಟಾಗಿ ನಿಲ್ತಿರಲಿಲ್ಲ. ಅವ್ರು ಹೇಳಿದ್ದಾರೆ, ನೀನು ಕರೆಕ್ಟಾಗಿದ್ದರೆ ನೀನು ಮಾಡ್ಕೊಂಡು ಹೋಗ್ತಾ ಇದೀಯ ಅಂತ. ಹಂಗಿದ್ದಿದ್ರೆ ನನಗೆ ವೀಡಿಯೋನ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ, ಎಂತ ಬಿಡ್ತಿರ್ಲಿಲ್ಲ, ಸರಿನಾ? ನೀವು ಮಾಡಿ ತೋರಿಸಿ, ಆಮೇಲೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಿ, ಸರಿನಾ?
ನಮಗೂ 108 ಪ್ರಾಬ್ಲಮ್ಗಳಿರ್ತವೆ. ನಾವೇನು ಬರೀ ರೀಲ್ಸೇ ಮಾಡಿಕೊಂಡು ವೀಡಿಯೋಸ್ನೇ ಮಾಡ್ಕೊಂಡೇನು ಕೂತಿರಲ್ಲ. ನಮಗೂ ತಲೆಯಲ್ಲಿ 108 ಪ್ರಾಬ್ಲಮ್ ಇರ್ತವೆ. ನಮಗೂ ಇರುತ್ತೆ, ನಮಗೂ ನೋವಿರುತ್ತೆ, ನಮಗೂ ಕಷ್ಟ ಇರುತ್ತೆ, ಎಲ್ಲ ಗೊತ್ತಿರುತ್ತೆ. ಆದರೆ ನಾನು ಯಾವುದೂ ತಲೆಗೆ ಹಾಕೊಳ್ಳೋದಿಲ್ಲ. ಯಾಕಂದರೆ ಊರವ್ರಿಗೆಲ್ಲ ಹೋಗ್ಬಿಟ್ಟು ನಾವು ಬಂದೇ ಇರೋದು, ನಾವು ಒಳ್ಳೆಯವರು ಅಂತ ಹೇಳೋಕ್ಕಾಗೋದಿಲ್ಲ. ನನಗೆ ನನ್ನ ಗಂಡನ ಮೇಲೆ ನನಗೆ ನಂಬಿಕೆ ಇದೆಯಾ, ಅವ್ರ ಮೇಲೆ ನನಗೆ ನಂಬಿಕೆ ಇದೆ, ನನ್ನ ಮೇಲೆ ಅವ್ರಿಗೆ ನಂಬಿಕೆ ಇದೆ, ಅಷ್ಟು ಸಾಕು ನಮಗೆ. ಬೇರೆ ಮೂರನೇ ವ್ಯಕ್ತಿಗಳ ಮಾತು ನಮ್ಗೆ ಅವಶ್ಯಕತೆಯೇ ಇಲ್ಲ. ನನ್ನ ಮನೇಲಿ ನನ್ನ ಗಂಡ, ನನ್ನ ಮಗಳು, ನಾನು ಅಷ್ಟೇ. ಬೇರೆ ಯಾರೋ ಇನ್ನೊಂದು ಹೇಳ್ತಾರೆ, ರೋಡಲ್ಲಿ ಹೋಗೋರೆಲ್ಲ ಮಾತಾಡ್ತಾರೆ ಅಂದರೆ ನಾನು ಅದು ಕೇಳೋದಿಲ್ಲ. ಸರಿನಾ? ನಮ್ಮದೇ ಆದ ಒಂದು ಗುರಿ ಇದೆ, ನಾವು ಇದು ಮಾಡಬೇಕು ಅಂತ, ಅದನ್ನು ಮಾಡ್ತೀವಿ. ಇವತ್ತಲ್ಲ ನಾಳೆ ಅದನ್ನ ಖಂಡಿತ ರೀಚ್ ಆಗ್ತೀವಿ ಅನ್ನೋ ನಂಬಿಕೆ ನನಗಿದೆ. ನನ್ನ ಗಂಡ ನನ್ನ ಸಪೋರ್ಟಾಗಿ ನಿಂತಿದ್ದಾರೆ, ಅದಕ್ಕೆ ನಾನು ಮಾಡ್ತೀನಿ. ಸರಿನಾ? ನೀವೆಲ್ಲ ಮಾತಾಡಿದ್ರೆ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೀವು ಮಾತಾಡ್ತಾನೇ ಇರ್ತೀರ, ನೀವು ಹಿಂದೆನೇ ಇರ್ತೀರ, ನಾವು ಹಿಂಗೆ ಹೋಗ್ತಾನೆ ಇರ್ತೀವಿ ಅಷ್ಟೇ. ಯಾಕೆ ಸುಮ್ಮನೆ ಬೇರೆಯವ್ರ ಬಗ್ಗೆ, ಬೇರೆಯವ್ರ ಮನೆ ವಿಚಾರದ ಬಗ್ಗೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊತೀರ ಅಂತ ನಮ್ಗೆ ಇದುವರೆಗೂ ಗೊತ್ತಿಲ್ಲ. ಬಿಡಿ ಟಾಪಿಕ್ಕು. ಏನೋ ನಮ್ಮ ಬಾಸ್ ಬರ್ತಡೇ ವಿಶ್ ಮಾಡಬೇಕು ಅಂತ ಇದೊಂದು ಚಿಕ್ಕ ವೀಡಿಯೋನ ಮಾಡಿದ್ದೀನಿ ಅಷ್ಟೇ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕು, ಶೇರು, ಕಮೆಂಟ್ ಮಾಡೋದನ್ನ ಮರಿಬೇಡಿ. ವ್ಯೂಸ್ ಎಲ್ಲ ಹೋಗುತ್ತೆ, ಪ್ಲೀಸ್ ಸಪೋರ್ಟ್ ಮಾಡಿ. ಅದೊಂದೇ ಕೇಳೋದು, ನೀವು ಸಪೋರ್ಟ್ ಮಾಡಿದ್ರೆ. ಎಂತ ಗೊತ್ತಾ, ನನ್ನ ಟ್ರೈಪೋಡು ಹಾಳೋಗ್ಬಿಟ್ಟಿದೆ. ಯಾಕಂದರೆ ಹಾಳೋಗಿದೆ ಅಂದರೆ ಕಳೆದೋಗ್ಬಿಟ್ಟಿದೆ ಅಂತಲ್ಲ, ಮುರಿದೋಗ್ಬಿಟ್ಟಿದೆ. ನನ್ನ ಮಗಳು ಎತ್ತಾಕಿ ಅದು ಹೋಯ್ತು. ಇವಾಗ ಅದೊಂದು ಹೊಸದು ತಗೋಬೇಕು ಟ್ರೈಪೋಡು. ಅದೊಂದು ಇತ್ತಪ್ಪ, ಈಗ ಅದು ಹೋಯ್ತು. ಎಂತ ಮಾಡೋದು ನಾನು? ಫೋನ್ ಕೈಲಿ ಇಟ್ಕೊಂಡು ವೀಡಿಯೋನಂತೂ ನಾನು ಮಾಡೋದಿಲ್ಲ, ಮಾಡೋಕ್ಕಾಗೋದೂ ಇಲ್ಲ. ಫ್ರೆಂಡ್ಸ್, ಏನಾದರೂ ಕಷ್ಟ ಹೇಳ್ಕೊಳಕ್ಕೆ ಫ್ರೆಂಡ್ಸ್ಗಳಿರಬೇಕು, ಇಲ್ಲಾಂದರೆ ಅಪ್ಪ ಅಮ್ಮ ಇರಬೇಕು, ಇಲ್ಲಾಂದರೆ ಅಕ್ಕ ತಂಗಿ ಇರಬೇಕು, ಇಲ್ಲಾಂದರೆ ಅಣ್ಣ ತಮ್ಮ ಇರಬೇಕು. ಎಂಥ ಗುರು ನಮ್ಮ ಜೀವನ? ನಮ್ಗೆ ಯಾರೂ ಇಲ್ಲ. ಯಾಕೆ ಹೇಳಿ? ನಾವಂತ ಹಣೆ ಬರೋ ತಗೊಂಡೇ ಬಂದುಬಿಟ್ಟಿದ್ದೀವಿ. ಇದು ಮಾತಾಡಿದ್ರೆ ಒಂದು ಸ್ವಲ್ಪ ಫುಲ್ಲಿ ಎಮೋಷನಲ್ ಆಗಿಬಿಡ್ತೀನಿ ನಾನು. ಅದಕ್ಕೆ ಇದನ್ನ ನೋಡ್ತಾ ಇರ್ಬೋದು. ನಾನು ಅದಕ್ಕೆ ಅಷ್ಟು ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಯಾಕಂದರೆ ಯಾರಿಗೂ ನಮ್ಮ ವೀಕ್ನೆಸ್ ಗೊತ್ತಾಗಬಾರ್ದು ಅಂತ ನಾನು ಅಷ್ಟು ಸ್ಟ್ರಾಂಗ್ ಆಗಿರ್ತೀನಿ. ನನ್ನ ಮನಸ್ಸಲ್ಲಿ ಎಷ್ಟೇ ನೋವಿದ್ರು ಅದನ್ನ ಯಾರ ಹತ್ರನೂ ಶೇರ್ ಮಾಡೋದಿಲ್ಲ, ಹೇಳ್ಕೊಳ್ಳೋದಿಲ್ಲ. ಎಲ್ಲ ಯಾಕೆ ನನ್ನ ಗಂಡನ ಹತ್ರನೇ ನಾನು ಏನು ಹೇಳ್ಕೊಳ್ಳೋದಿಲ್ಲ. ಅಷ್ಟು ನೋವಿದ್ರೂ ಅವ್ರ ಹತ್ರನೂ ಹೇಳ್ಕೊಳ್ಳೋದಿಲ್ಲ. ನನಗೆ ಅವ್ರಿಗೆ ಜಾಸ್ತಿ ತೊಂದರೆ ಕೊಡೋಕ್ಕೂ ಇಷ್ಟ ಇಲ್ಲ. ಹಾಗೆ ಫ್ರೆಂಡ್ಸ್, ನಮ್ಗೆ ಅವ್ರಿಗೆ ಜಾಸ್ತಿ ತೊಂದರೆ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ. ಈ ಸಮಯದಲ್ಲಿ, ಈ ಸಿಚುವೇಷನಲ್ಲಿ ನಿಜವಾಗ್ಲೂ ನಮ್ಮ ಮಾವ ಅಂದರೆ ನಮ್ಮ ಯಜಮಾನ್ರವ್ರ ಅಪ್ಪನಿಗೆ ತುಂಬ ನೆನಪು ಮಾಡ್ಕೊತೀನಿ. ಅವ್ರನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಅವರಿದ್ದಿದ್ರೆ ಇಷ್ಟೊಂದೆಲ್ಲ ಆಗ್ತಿರಲಿಲ್ಲ. ನಮ್ಮ ಅಪ್ಪನ ಸ್ಥಾನದಲ್ಲಿ ನಿಂತು ಅವರು ನಮ್ಮನ್ನ ನಡೆಸ್ಕೊಂಡು ಹೋಗಿದ್ದಾರೆ. ಅವರು ಇರಬೇಕಿತ್ತು. ಈಗಲೂ ನಿಜ ಫ್ರೆಂಡ್ಸ್, ನನ್ನ ಕೈಲಿ ಏನಾದರೂ ತಡ್ಕೊಳಕ್ಕಾಗೋದಿಲ್ಲ. ಇವಳು ಎಲ್ಲರೂ ಅಂದ್ಕೊಬೋದು, ಏನು ಇವಳು ಯಾತ್ರ ಬಗ್ಗೆನೇ ಯೋಚನೆ ಇಲ್ಲ, ಏನಿಲ್ಲ, ಸುಮ್ಮನೆ ಮಾಡ್ತೀವಿ. ಜೀವನ ಬೇಕಲ್ಲ, ನಮ್ಮ ಜೀವನಕ್ಕೋಸ್ಕರ ನಾವು ಮಾಡ್ತೀವಿ. ಅದು ಒಳ್ಳೆ ದಾರಿಲೇ ಮಾಡ್ತೀವಿ, ಕೆಟ್ಟ ದಾರಿಲಿ ಮಾಡೋದಿಲ್ಲ. ನೋವಿದೆ, ನಮಗೆ ಯಾರಿಗೂ ತೋರಿಸ್ಕೊಳ್ಳೋದಿಲ್ಲ ಅಷ್ಟೇ. ಎಂತ ಮಾಡೋದು? ಪರವಾಗಿಲ್ಲ, ಇರಲಿ. ಇದೊಂದು ವರ್ಷ ಕಷ್ಟ ಬಿಲ್ವಾ, ಆದರೂ ನಮ್ಮ ಮಾವನ ತುಂಬ ಮಿಸ್ ಮಾಡ್ತಾ ಇದ್ದೀನಿ. ತುಂಬ ಏನು ಮಾಡೋಕ್ಕಾಗೋದಿಲ್ಲ. ಎಲ್ಲ ನೆನಪಾಗ್ತಿರೋ ಒಂದೊಂದ್ಸಲ.
ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು ಶೇರು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು. ನನಗೆ ಮಾತಾಡೋಕ್ಕೆ ನಿಜವಾಗ್ಲೂ ಆಗ್ತಿಲ್ಲ, ಏನಾದರೂ ನೆನೆಸ್ಕೊಬಿಟ್ರೆ ಹಂಗೇ ಆಗೋದಿಲ್ಲ. ತುಂಬ ಮನಸ್ಸಲ್ಲಿ ಎಷ್ಟು ನೋವಿರುತ್ತೆ ಅದೆಲ್ಲ ಆಚೆ ಹಾಕ್ಬಿಡ್ತೀನಿ, ಅದಕ್ಕೆ ನಾನು ಮಾತಾಡೋದಿಲ್ಲ ಜಾಸ್ತಿ. ಓಕೆ ಬಾಯ್.